ಕಷ್ಟದಿಂದ ಸ್ಕೂಲ್ ಮಕ್ಕಳು ಇಲ್ಲಿಂದಾನು ಹೋಗೋದು ತುಂಬಾ ಕಷ್ಟ ಆಗ್ತಾ ಇದೆ. ಜನರಿಗೆ ಓಡಾಡಕ್ಕೆ ಕೂಡ ಆಗ್ತಾ ಇಲ್ಲ. ಈ ತರ ಒಂದು ಪರಿಸ್ಥಿತಿ ಇಲ್ಲಿ ಇದೆ. ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೇಕು ಅಂತ ನಮ್ ಕಡೆಯಿಂದ ವಿನಂತಿ ಇದು. ತುಂಬಾ ಚಿಕ್ಕದು ರೋಡ್ ಇದು, ತುಂಬಾ ಚಿಕ್ಕದು ದಾರಿ ಇದು. ಇಲ್ಲಿಂದ ಓಡಾಡಕ್ಕೂ ಆಗ್ತಾ ಇಲ್ಲ. ಇಲ್ಲಿ ನೋಡ್ಬೇಕು ಹೆಂಗೆ ದಾಟಿ ತುಂಬಾ ಚಿಕ್ಕದಿದೆ ಇದು ದಾರಿ. ಇದು ನಡೆಯಕ್ಕೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ಈ ಸಮಸ್ಯೆದಿಂದ ಜನರು ಹೋಗ್ತಾ ಇದ್ದಾರೆ. ಇದ್ರ ಬಗೆಹರಿಸ್ಬೇಕು ಅಂತ ವಿನಂತಿ. ನೋಡು 17 ಶೈನ್ಶಾ ನಗರ್ ಪಾರ್ಕಿನ ಹಿಂಭಾಗ, ಪಾರ್ಕ್ ಬ್ಯಾಕ್ ಸೈಡ್ ಇದು. ನೀವು ಗೇಟ್ ಕೂಡ ನೋಡ್ಬೋದು. ಪಾರ್ಕ್ಗೆ ಹೋಗಕ್ಕೆ ಒಂದು ಗೇಟು ಕೂಡ ಇಲ್ಲಿ ಇದೆ. ಇಲ್ಲಿ ನೋಡಿದ್ರೆ UGD ಸಮಸ್ಯೆ ತುಂಬಾ ದಿವಸದಿಂದ ಹಂಗೆ ಇದೆ. ಅದು UGD ಬ್ಲಾಕ್ ಆಗಿ ನೀರೆಲ್ಲ UGD ನೀರು ಹರಿತಾ ಇದೆ. ಈ ಪಾರ್ಕ್ಗೆ ಹೋಗಕ್ಕೆ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಸುಮಾರು ವಯಸ್ಸವರು ಮಕ್ಕಳು ಎಲ್ಲ ಹೋಗ್ತಾರೆ. ಈ ಪರಿಸ್ಥಿತಿಯಿಂದ ಜನ ಇಲ್ಲಿಂದ ಹೋಗ್ಬೇಕು. ಇಂತಹ ಪರಿಸ್ಥಿತಿ ಇದೆ ಇಲ್ಲಿ. ಜನರು ಜಾಸ್ತಿ ಅಂದ್ರೆ ಏನ್ ಕೇಳ್ತಾರೆ? ಒಂದು ನೀರ್ ಕೇಳ್ತಾರೆ ಕುಡಿಯಕ್ಕೆ, ಒಂದು ದಾರಿ ಬೇಕು, ರೋಡ್ಗಳು ಕೇಳ್ತಾರೆ. ಅದು ಬಿಟ್ಟು ಸ್ಟ್ರೀಟ್ ಲೈಟ್ಸ್ ಗಳು ಕೇಳ್ತಾರೆ. ಮತ್ತೆ ಒಂದು ಚೇಂಬರ್ ಸಮಸ್ಯೆ, UGD ಸಮಸ್ಯೆ ಬಗ್ಗೆ ಒಂದು ಪರಿಹಾರವನ್ನು ಕೇಳ್ತಾರೆ. ಅದು ಕೂಡ ಬೇಸಿಕ್ ಎನಿಮಿಟೀಸ್ ಇದು ಕೂಡ ಮಾಡಕ್ಕೆ ಆಗಿಲ್ಲ ಅಂದ್ರೆ ತುಂಬಾ ಜನರಕ್ಕೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ. ಇದೆ ನಮ್ಮ ಹೊಸ ಮುನ್ಸಿಪಲ್ ಕಮಿಷನರ್ ಅವರು ಬಂದಿದ್ದಾರೆ. ನಾನು ನೋಡಿದೆ, ತುಂಬಾ ಪ್ರಾಂಪ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ತುಂಬಾ ಒಂದು ಸೊಲ್ಯೂಷನ್ಸ್ ಅನ್ನು ಕೊಡ್ತಾ ಇದ್ದಾರೆ. ನಮ್ಮ ಕಮಿಷನರ್ಗೆ ಮನವಿ ಏನಂದ್ರೆ, ಇದಕ್ಕೂ ಕೂಡ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಒಂದು ಪರಿಹಾರವನ್ನು ಕೊಡ್ಬೇಕು ಅಂತ ಇಲ್ಲಿಯ ಜನರಿಂದ ನನ್ನ ಕಡೆಯಿಂದ ಒಂದು ವಿನಂತಿ.